ಫ್ಯಾಕ್ಟ್ 1. ನಿಮ್ಮ ಜೇಬಿನಲ್ಲಿರುವ ಸ್ಮಾರ್ಟ್ಫೋನ್ 1969ರಲ್ಲಿ ಅಪೋಲೋ 11 ಅನ್ನು ಚಂದ್ರನ ಮೇಲೆ ಇಳಿಸಿದ ಮಾರ್ಗದರ್ಶಕ ಕಂಪ್ಯೂಟರ್ಗಿಂತ ಹೆಚ್ಚು ಸಂಸ್ಕರಣಾ ಶಕ್ತಿಯನ್ನು ಹೊಂದಿದೆ. ಆ ಕಂಪ್ಯೂಟರ್ಗೆ ಇಂದಿನ ಸಾಮಾನ್ಯ ಕ್ಯಾಲ್ಕುಲೇಟರ್ ಗಿಂತಲೂ ಕಡಿಮೆ ಶಕ್ತಿ ಇತ್ತು, ಆದರೂ ಅದು ಮಾನವರನ್ನು ಚಂದ್ರನಿಗೆ ಕರೆದೊಯ್ದು ಮತ್ತೆ ವಾಪಸ್ ತಂದಿತು. ಫ್ಯಾಕ್ಟ್ 2. ಕನ್ನಡಿಯಲ್ಲಿ ತಮ್ಮನ್ನೇ ಗುರುತಿಸಿಕೊಳ್ಳಬಲ್ಲ ಕೆಲವೇ ಪ್ರಾಣಿಗಳಲ್ಲಿ ಆನೆಗಳು ಒಂದು. ಇದನ್ನು ಮಿರರ್ ಸೆಲ್ಫ್ ರೆಕಗ್ನಿಷನ್ ಟೆಸ್ಟ್ ಎಂದು ಕರೆಯುತ್ತಾರೆ, ಮತ್ತು ಇದನ್ನು ಪಾಸ್ ಮಾಡುವುದು ಡಾಲ್ಫಿನ್, ಮಂಗಗಳು ಮತ್ತು ಕೆಲವು ಪಕ್ಷಿಗಳಂತೆಯೇ ಆನೆಗಳಿಗೂ ಅಪರೂಪದ ಆತ್ಮ ಅರಿವಿನ ಮಟ್ಟವಿದೆ ಎಂಬುದನ್ನು ಸೂಚಿಸುತ್ತದೆ. ಫ್ಯಾಕ್ಟ್ 3. ತೂಕಕ್ಕೆ ಹೋಲಿಸಿದರೆ ಮಾನವ ಮೂಳೆ ನಿಜಕ್ಕೂ ಉಕ್ಕಿಗಿಂತ ಬಲಿಷ್ಠವಾಗಿದೆ. ಉಕ್ಕಿನಷ್ಟೇ ತೂಕದ ಮೂಳೆ ತುಂಡು ಮುರಿಯುವ ಮೊದಲು ಹೆಚ್ಚು ಒತ್ತಡ ತಡೆದುಕೊಳ್ಳಬಲ್ಲದು, ಇದರಿಂದಲೇ ನಿಮ್ಮ ಇಡೀ ದೇಹವನ್ನು ಬೆಂಬಲಿಸುತ್ತಲೂ ನಿಮ್ಮ ಅಸ್ಥಿಪಂಜರ ಹಗುರವಾಗಿ ಉಳಿಯುತ್ತದೆ. ಫ್ಯಾಕ್ಟ್ 4. ಕ್ಯಾರೆಟ್ಗಳು ಮೂಲತಃ ನೇರಳೆ ಬಣ್ಣದವಾಗಿದ್ದವು, ಕಿತ್ತಳೆ ಬಣ್ಣದವಲ್ಲ. ಕಿತ್ತಳೆ ಬಣ್ಣದ ಕ್ಯಾರೆಟ್ಗಳನ್ನು ಸುಮಾರು 17ನೇ ಶತಮಾನದಲ್ಲಿ ಡಚ್ ಬೆಳೆಗಾರರು ಅಭಿವೃದ್ಧಿಪಡಿಸಿದರು, ಮತ್ತು ಕಾಲಾಂತರದಲ್ಲಿ ಅದೇ ಇಂದು ಅಂಗಡಿಗಳಲ್ಲಿ ಕಾಣುವ ಪ್ರಮುಖ ತಳಿಯಾಯಿತು. ಆದರೂ ನೇರಳೆ, ಹಳದಿ ಮತ್ತು ಕೆಂಪು ಬಣ್ಣದ ಕ್ಯಾರೆಟ್ಗಳು ಇಂದಿಗೂ ಇವೆ. ಫ್ಯಾಕ್ಟ್ 5. ಸೇಬಿನ ಸುಮಾರು 25% ಭಾಗ ಗಾಳಿಯಿಂದ ಆವೃತವಾಗಿರುವುದರಿಂದ ಅವು ನೀರಿನಲ್ಲಿ ತೇಲುತ್ತವೆ. ಆ ಸಿಕ್ಕಿಬಿದ್ದ ಗಾಳಿ ಅವುಗಳನ್ನು ಮೇಲ್ಮೈಯಲ್ಲಿ ತೇಲುವಷ್ಟು ಹಗುರವಾಗಿಸುತ್ತದೆ, ಅದಕ್ಕಾಗಿಯೇ ಸೇಬು ಹಿಡಿಯುವ ಆಟ ಕೆಲಸ ಮಾಡುತ್ತದೆ. ಫ್ಯಾಕ್ಟ್ 6. ನೀವು ಎಂದಾದರೂ ಯೋಚಿಸಿದ್ದೀರಾ? ಒಣ ವಾತಾವರಣದಲ್ಲಿ ಕಾರ್ಪೆಟ್ ಮೇಲೆ ನಡೆಯುವುದರಿಂದಲೇ ನಿಮ್ಮ ದೇಹದಲ್ಲಿ 3000 ವೋಲ್ಟ್ಗಿಂತ ಹೆಚ್ಚು ಸ್ಥಿರ ವಿದ್ಯುತ್ ಸಂಗ್ರಹವಾಗಬಹುದು. ಲೋಹದ ಬಾಗಿಲ ಹಿಡಿಕೆ ಮುಟ್ಟಿದಾಗ ನಿಮಗೆ ಅನುಭವಿಸುವ ಆ ಸಣ್ಣ ಆಘಾತ ಆ ಸಂಗ್ರಹವಾದ ಸ್ಥಿರ ವಿದ್ಯುತ್ ಒಂದೇ ಕ್ಷಣದಲ್ಲಿ ಹೊರಬಿಡುವುದೇ ಆಗಿದೆ. ಫ್ಯಾಕ್ಟ್ 7. ನಿಮಗೆ ಗೊತ್ತಾ? ಭಾರತದ ಯುಪಿಐ ಜಗತ್ತಿನ ಬೇರೆ ಯಾವುದೇ ದೇಶಕ್ಕಿಂತ ಹೆಚ್ಚು ರಿಯಲ್ ಟೈಮ್ ಡಿಜಿಟಲ್ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ತಿಂಗಳಿಗೆ ಶತಕೋಟಿಗಟ್ಟಲೆ ವಹಿವಾಟುಗಳು ನಡೆಯುತ್ತವೆ. ಇದು ಎಷ್ಟು ಸಾಮಾನ್ಯ ಅಭ್ಯಾಸವಾಗಿದೆ ಎಂದರೆ ಭಾರತದ ಸಣ್ಣ ಬೀದಿ ವ್ಯಾಪಾರಿಗಳು ಈಗ ಯುಪಿಐ ಪಾವತಿ ಸ್ವೀಕರಿಸುತ್ತಾರೆ. ಫ್ಯಾಕ್ಟ್ 8. ನಿಮಗೆ ಗೊತ್ತಾ? ಕಾಗೆಗಳು ವೈಯಕ್ತಿಕ ಮಾನವ ಮುಖಗಳನ್ನು ಗುರುತಿಸಿ ವರ್ಷಗಟ್ಟಲೆ ನೆನಪಿಟ್ಟುಕೊಳ್ಳಬಲ್ಲವು. ಬೆದರಿಕೆಯೆಂದು ಭಾವಿಸುವ ಜನರ ಬಗ್ಗೆ ಕಾಗೆಗಳು ಇತರ ಕಾಗೆಗಳಿಗೆ ಎಚ್ಚರಿಕೆ ನೀಡುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ. ಆ ಮೂಲ ಕೆಟ್ಟ ಅನುಭವ ಎಂದೂ ಆಗದ ಕಾಗೆಗಳಿಗೂ ಈ ನೆನಪು ಹರಡುತ್ತದೆ. ಫ್ಯಾಕ್ಟ್ 9. ನಿಮಗೆ ಗೊತ್ತಾ? ಆಕಳಿಕೆ ನಿಮ್ಮ ಮೆದುಳನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ ಎಂಬುದು ಒಂದು ಪ್ರಮುಖ ಸಿದ್ಧಾಂತ. ಆಕಳಿಸುವಾಗ ಆಳವಾದ ಉಸಿರಾಟ ಮತ್ತು ದವಡೆಯ ಸ್ಟ್ರೆಚಿಂಗ್ ರಕ್ತ ಪರಿಚಲನೆ ಹೆಚ್ಚಿಸಿ ಮೆದುಳಿನ ತಾಪಮಾನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿಯೇ ನಾವು ಆಯಾಸಗೊಂಡಾಗ ಅಥವಾ ಹೆಚ್ಚು ಬಿಸಿಯಾದಾಗ ಹೆಚ್ಚು ಆಕಳಿಸುತ್ತೇವೆ. ಫ್ಯಾಕ್ಟ್ 10. ನಿಮಗೆ ಗೊತ್ತಾ? ಗೂಗಲ್ ಡೀಪ್ ಮೈಂಡ್ನ ಐಎ ವ್ಯವಸ್ಥೆ ಆಲ್ಫಾಫೋಲ್ಡ್ ಪ್ರೋಟೀನ್ಗಳ 3D ಆಕಾರವನ್ನು ನಿಮಿಷಗಳಲ್ಲಿ ಊಹಿಸಲು ಕಲಿಯಿತು. ಈ ಕೆಲಸಕ್ಕೆ ವಿಜ್ಞಾನಿಗಳಿಗೆ ಹಿಂದೆ ವರ್ಷಗಟ್ಟಲೆ ಪ್ರಯೋಗಾಲಯ ಕೆಲಸ ಬೇಕಾಗಿತ್ತು. ಈ ಆವಿಷ್ಕಾರ ಈಗ ಸಂಶೋಧಕರಿಗೆ ಔಷಧ ಶೋಧನೆಯನ್ನು ವೇಗಗೊಳಿಸಲು ಮತ್ತು ಹಿಂದೆಂದಿಗಿಂತಲೂ ವೇಗವಾಗಿ ರೋಗಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತಿದೆ.